ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ ನೋಡಿ. ಸಿಎಂ ಅವರನ್ನ ದೆಹಲಿಗೆ ಕರೆದಿದ್ದಾರೆ ನಮ್ಮ ಹೈಕಮಾಂಡ್ ನಾಯಕರು. ನಾಳೆ ಭೇಟಿಗೆ ಕರೆದಿರೋದ್ರಿಂದ ಇವತ್ತೇ ನಾವು ಹೊರಟಿದ್ದೀವಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ. ಸಿಎಂ ಜೊತೆಯಲ್ಲಿ ನಾನು ದೆಹಲಿಗೆ ತೆರಳುತ್ತಾ ಇದ್ದೀನಿ, ಆದರೆ ಪ್ರತ್ಯೇಕವಾಗಿ ಯಾವತ್ತೂ ಕೂಡ ಹೋಗಿಲ್ಲ ದೆಹಲಿಗೆ. ನಾವು ಯಾರು ಕೂಡ ಪ್ರತ್ಯೇಕವಾಗಿ ಹೋಗಿಲ್ಲ. ರಾಜ್ಯಸಭೆಯ 3 ಸ್ಥಾನಗಳು ಕಾಂಗ್ರೆಸ್ ಪಕ್ಷಕ್ಕೆ ಸಿಗತ್ತೆ, ಹಾಗಾಗಿ ಈ ಬಗ್ಗೆ ಅಲ್ಲಿ ಚರ್ಚೆ ಮಾಡ್ತೀವಿ ನಾವು ದೆಹಲಿಯಲ್ಲಿ ಅಂತ ಪರಮೇಶ್ವರ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. MLC ಸ್ಥಾನ SIR ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲೇ ಚರ್ಚೆ ಮಾಡ್ತೀವಿ ನಾವು ಅಂತ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ. ನಮಗೇನು ಗೊತ್ತಿಲ್ಲ, ಮತ್ತೆ ನಾವು ಅವ್ರ ಜೊತೆಯಲ್ಲೂ ಹೋಗ್ತಾ ಇದ್ದೀವಿ. ಹೋದ್ಮೇಲೆ ನಾಳೆ ಅದೆಲ್ಲ ನಿಮಗೆ ನಿರೀಕ್ಷೆ ಇದೆ, ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ರಾಜ್ಯಸಭಾ 3 ರಾಜ್ಯಸಭಾ ಕಾಂಗ್ರೆಸ್ ಪಾರ್ಟಿ, ಅದರಲ್ಲಿ ಅದು ಕೂಡ ಚರ್ಚೆ. ರಿಷಬಲ್ MLCಗಳು ಚರ್ಚೆ, ಮತ್ತು ಮುಂದೆ ನಮ್ಮ ಈ SIR ಇದೆಲ್ಲ ಇದೆಯಲ್ಲ ಅದ್ರ ಬಗ್ಗೆ ಏನಾದರೂ ಕೂಡ ಸೂಚನೆ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಾರುತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮತ್ತೆ ಮಾರುತಿ, ಈಗ ಒಂದು ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಅವರು ಹೇಳ್ತಾ ಇರುವಂಥದ್ದು ಇಲ್ಲ, ನಾವು SIR ವಿಚಾರ ಜೊತೆಗೆ MLC ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ದೆಹಲಿಗೆ ಹೋಗ್ತಾ ಇದ್ದೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಈ 2 ವಿಚಾರಗಳು ದೆಹಲಿಯಲ್ಲಿ ಚರ್ಚೆ ಆಗುವ ಸಾಧ್ಯತೆಗಳು ಇದೆಯಾ ಅಂತ? ಸಂತೋಷ್, ಒಂದು ಕಡೆ MLC ಸ್ಥಾನಕ್ಕೂ ಕೂಡ ಚರ್ಚೆ ಆಗ್ತಾ ಇರೋಂಥದ್ದು, ಇನ್ನೊಂದು ಕಡೆ ರಾಜ್ಯಸಭಾ ಸೀಟ್ ವಿಚಾರ ಬಗ್ಗೆ ಕೂಡ ಚರ್ಚೆ ಆಗ್ತಿದೆ. ಯಾಕೆಂದರೆ ಅದ್ರ ಬಗ್ಗೆಯೂ ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿ ಯಾರನ್ನೆಲ್ಲ ಆಯ್ಕೆ ಮಾಡಬೇಕೆಂಬ ಬಗ್ಗೆಯೂ ಕೂಡ ರಾಹುಲ್ ಗಾಂಧಿ ಜೊತೆ ಮತ್ತು ವೇಣುಗೋಪಾಲ್ ಜೊತೆ ಚರ್ಚೆ ಮಾಡುವ ಸಾಧ್ಯತೆ ಇರುವಂಥದ್ದು. ಇನ್ನೊಂದು ಕಡೆ SIR ವಿಚಾರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಬಟ್ ಪ್ರಮುಖವಾಗಿ ಅಜೆಂಡಾ ಇರುವಂಥದ್ದು ಒಂದು ನಾಯಕತ್ವ ಬದಲಾವಣೆನ ಅಥವಾ ಸಚಿವ ಸಂಪುಟ ಪುನರ್ರಚನೆ, ಈ ವಿಚಾರವಾಗಿ ಪ್ರಮುಖವಾಗಿ ಚರ್ಚೆ ಆಗುವಂಥದ್ದು. ಈಗಾಗಲೇ ಬಂದಿರೋ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯರನ್ನ ಕೂಡ 1-to-1 ಮಾತುಕತೆಯನ್ನು ರಾಹುಲ್ ಗಾಂಧಿ ನಡೆಸ್ತಾರೆ. ಅದೇ ರೀತಿಯಂಥ DCM ಆಗಿರುವಂಥ DKC ಅವರ ಜೊತೆ ಕೂಡ 1-to-1 ಚರ್ಚೆ ನಡೆಸುವ ಸಾಧ್ಯತೆ ಇರುವಂಥದ್ದು. ಆ ನಂತರ ಇಬ್ಬರನ್ನ ಕರೆಸಿ ಯಾವುದನ್ನ ಮಾಡಬೇಕೆಂಬ ಬಗ್ಗೆ ಕೂಡ ಅವರಿಂದ ಮಾಹಿತಿ ಪಡೆಯುವ ಸಾಧ್ಯತೆ ಇರುವಂಥದ್ದು. ಯಾಕೆಂದ್ರೆ ಈಗಾಗಲೇ ಸಿದ್ದರಾಮಯ್ಯ ಪರ ಇರುವಂಥ ಶಾಸಕರು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಬದಲಾವಣೆ ಆಗಲ್ಲ ಅಂತ ಪಟ್ಟನ್ನು ಹಿಡಿದಿರುವಂಥದ್ದು. ಇನ್ನೊಂದು ಕಡೆ DCM ಪರ ಇರುವಂತಹ ನಾಯಕರೇನಿದ್ದಾರೆ ಅವರು ಕೂಡ ನಾಯಕತ್ವ ಬದಲಾವಣೆ ಆಗಲೇಬೇಕು ಅಂತ ಪಟ್ಟಿರ್ದಿರೋದ್ರಿಂದ ಇಬ್ಬರು ನಾಯಕರನ್ನ ಪ್ರತ್ಯೇಕವಾಗಿ ಮೀಟಿಂಗ್ ಕರೆದು ಚರ್ಚೆ ನಡೆಸಿ ಆ ನಂತರ ಹೈಕಮಾಂಡ್ ತಮ್ಮ ನಿರ್ಧಾರ ಏನಾಗಿದೆ ಎಂಬುದ್ರ ಬಗ್ಗೆ ಇಬ್ಬರು ನಾಯಕರನ್ನ ಒಟ್ಟಿಗೆ ಕರೆಸಿ ಮಾತನಾಡುವ ಸಾಧ್ಯತೆ ಇರುವಂಥದ್ದು. ಇದರಿಂದಾಗಿ ನಾಳೆ ಯಾವೆಲ್ಲ ವಿಚಾರಗಳಿಗೆ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳುತ್ತೆ ಎಂಬ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಒಟ್ಟಿನಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಅಂದರೆ ರಾಜ್ಯದಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ತಿದೆ ಅದೆಲ್ಲವೂ ಕೂಡ ಚರ್ಚೆ ಆಗುವ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಹಲವಾರು ಶಾಸಕರು ಕೂಡ ದೆಹಲಿಗೆ ತೆರಳ್ತಾ ಇರುವಂಥದ್ದು, ಇನ್ನೊಂದು ಕಡೆ ಸಚಿವರು ಕೂಡ ದೆಹಲಿಗೆ ತೆರಳ್ತಾ ಇದ್ದಾರೆ. ಎಲ್ಲರನ್ನು ಕರೆಸಿ ಒಂದು ಹಂತಕ್ಕೆ ಬರುವ ಸಾಧ್ಯತೆ ಇರುವಂಥದ್ದು. ಒಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರ ಕೈಗೊಳ್ತಾರೆ ಎಂಬುದು ಕೂಡ ಕಾದು ನೋಡಬೇಕು. ಈಗಾಗಲೇ ದೆಹಲಿಗೆ ಸಾಕಷ್ಟು ನಾಯಕರು ಬಿಟ್ಟಿರೋದ್ರಿಂದ ಯಾವೆಲ್ಲ ಚರ್ಚೆಗಳು ಆಗ್ತವೆ, ಯಾವೆಲ್ಲ ನಿರ್ಧಾರ ಕೈಗೊಳ್ತಾರೆ, ಹೈಕಮಾಂಡ್ ನಾಯಕರು ಯಾವ ನಿರ್ಧಾರ ಕೈಗೊಳ್ತಾರೆ ಎಂಬುದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರೋದು. ಈಗಾಗಲೇ ಸಿದ್ದರಾಮಯ್ಯರು ಕೂಡ ಸಚಿವ ಸಂಪುಟಕ್ಕೆ ಮಾತ್ರ ಅವಕಾಶ ಕೊಡಿ ಅಂತ ಕೂಡ ಒತ್ತಾಯ ಮಾಡ್ತಿರೋದ್ರೆ, ಇನ್ನೊಂದು ಕಡೆ DCM ಆಗಿರುವಂಥ DKC ನಾಯಕತ್ವ ಬದಲಾವಣೆ ಆಗಲೇಬೇಕು. ಯಾಕೆಂದ್ರೆ ಒಂದು ವೇಳೆ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಟ್ಟಿದ್ದೇ ಆದಲ್ಲಿ ನಾಯಕತ್ವ ಬದಲಾವಣೆ ಆಗಲ್ಲ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದರಿಂದಾಗಿಯೇ ನಾಯಕತ್ವ ಬದಲಾವಣೆ ಆದ ನಂತರ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅಂತ ಒತ್ತಾಯ ಮಾಡುವ ಸಾಧ್ಯತೆ ಇರುವಂಥದ್ದು. ಸಂತೋಷ್, ಧನ್ಯವಾದಗಳು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.